ವೈ ಮಂಜುನಾಥ್ ಅವರ ಮನೆ ಮೇಲೆ ನಡೆದಂತಹ ಇಡಿ ದಾಳಿ ಇದೀಗ ಅಂತ್ಯವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾಮೈದ ವೈ ಮಂಜುನಾಥ್ ಅವರ ಮನೆ ಸೇರಿ 10ಕ್ಕೂ ಅಧಿಕ ಕಡೆಗಳಲ್ಲಿ ಏನು ಇಡಿ ಅಧಿಕಾರಿಗಳು ನಿನ್ನೆಯಿಂದ ದಾಳಿಯನ್ನ ಮಾಡಿದ್ರು. ಈ ದಾಳಿ ಇದೀಗ ಅಂತ್ಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗಾವಿಯ ಟಿವಿ ಸೆಂಟರ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಮುಕ್ತಾಯ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಜೊತೆಗೆ 24 ಗಂಟೆಗಳ ಕಾಲ ನಡೆದಿದ್ದಂತಹ ಈ ಒಂದು ವಿಚಾರಣೆ ಏನಿದೆ ಅದು ಇದೀಗ ಅಂತ್ಯಗೊಂಡಿದೆ. ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಇದೀಗ ಮುಗ್ದಿರುವಂತದ್ದು. ಜೊತೆಗೆ ಮಂಜುನಾಥ್ ಅವರ ಆಪ್ತ ಏನಿದ್ದಾನೆ ಗೋವಾ ಮೂಲದ ಲೋಬೋಗಾಗಿ ಇದೀಗ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದೆ. ಅಷ್ಟೇ ಅಲ್ಲದೆ ಲೋಬೋಗಾಗಿ ಹುಡುಕಾಟಕ್ಕೆ ಇದೀಗ 2 ಇಡಿ ತಂಡ ಗೋವಾಗೆ ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾಮೈದ ಇವರು ವೈ ಮಂಜುನಾಥ್. ಈ ವೈ ಮಂಜುನಾಥ್ ಅವರು ಏನು ಹಣಕಾಸು ವ್ಯವಹಾರ ಮತ್ತು ಹವಾಲಾ ಲಿಂಕ್ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಇವರ ಮೇಲೆ ದಾಳಿಯನ್ನ ಮಾಡಿತ್ತು. ಕರ್ನಾಟಕ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಸಂಬಂಧಿಸಿದಂತೆ ಸುಮಾರು 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹಣಕಾಸು ವ್ಯವಹಾರ ಜೊತೆಗೆ ಹವಾಲಾ ಲಿಂಕ್ ಆರೋಪದಡಿ ಇದೀಗ ಏನು ಅವರನ್ನ ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಕೂಡ ಪಡೆದುಕೊಂಡಿದ್ರು. ಅವರ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು. ಆದರೆ ಏನು ಅವರ ಜಾಗಗಳಲ್ಲಿ ಬೆಳಗಾವಿ, ಮೈಸೂರು ಸೇರಿದಂತೆ ಏನು ಅರಸೀಕೆರೆ, ವಿಜಯನಗರ, ಹರಪನಹಳ್ಳಿ ಸೇರಿ ಅವರಿಗೆ ಸಂಬಂಧಪಟ್ಟಂತ ಜಾಗಗಳು ಎಲ್ಲೆಲ್ಲಿತ್ತು ಜಾಗಗಳಿಗೆ ಸೇರಿದಂತೆ ಸಂಬಂಧಪಟ್ಟಂತೆ ಅಲ್ಲೆಲ್ಲವೂ ಕೂಡ ವಿಚಾರಣೆಯನ್ನ ಮಾಡಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಕೂಡ ಮಾಡಿದ್ದಾರೆ. ಇದೆಲ್ಲ ಕೂಡ ಶೋಧ ಕಾರ್ಯ ಇದೀಗ ಅಂತ್ಯವಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಈ ವೈ ಮಂಜುನಾಥ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಹಸ್ಬೆಂಡ್ ಇವರು. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಇವರು ಬಾಮೈದ ಆಗ್ತಾರೆ. ಇದೀಗ ಇವರಿಗೆ ಇಡಿ ಡ್ರಿಲ್ ಮುಗ್ದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಇಡಿ ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜಾಗಗಳಲ್ಲಿ ಅಂದ್ರೆ ಈ ವೈ ಮಂಜುನಾಥ್ಗೆ ಸಂಬಂಧಪಟ್ಟಂತ 10ಕ್ಕೂ ಹೆಚ್ಚು ಜಾಗಗಳಿಗೆ ನಿನ್ನೆಯಿಂದ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡಿದ್ದಾರೆ, ರೇಡ್ ಮಾಡಿದ್ದಾರೆ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ದಾಖಲಾತಿಗಳು ಏನೇನು ಸಿಕ್ಕಿದೆ ಮಾಹಿತಿ ಅದೆಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆಯಿಂದ ನಡೀತಾ ಇದ್ದಂತ ಇಡಿ ದಾಳಿ ಏನಿದೆ ಅದು ಇದೀಗ ಮುಕ್ತ ಆಗಿದೆ. ಹಾಗೆ ಇಡಿ ಡ್ರಿಲ್ ಮುಗಿದಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಓಕೆ, ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪರಶುರಾಮ್, ನೋಡ್ತಾ ಇದ್ದೀವಿ ನಿನ್ನೆಯಿಂದ ವೈ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಡಿ ರೇಡ್ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಏನೇನು ದಾಖಲೆಗಳು ಸಿಕ್ಕಿದೆ, ಏನೇನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ ಪರಶುರಾಮ್. ರಕ್ಷಾ, ಈಗಾಗಲೇ ಏನು ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ಅವರ ಮನೆ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗಿನಿಂದ ಇವತ್ತಿನವರೆಗೂ ಕೂಡ ದಾಳಿಯನ್ನ ನಡೆಸಿದ್ರು. ವೈ ಮಂಜುನಾಥ್ ಸೇರಿದಂತೆ ಅವರ ಆಪ್ತ ಬಳಗವನ್ನ ವಿಚಾರಣೆ ಕೂಡ ಮಾಡಿದ್ದಾರೆ. ಈ ವೇಳೆ ಸಾಕಷ್ಟು ಪ್ರಮಾಣದ ಏನು ಬಾರ್ ಲೈಸೆನ್ಸ್ಗಳು, ಆಸ್ತಿ ದಾಖಲೆಗಳು, ನಗದು ಕೂಡ ಪತ್ತೆಯಾಗಿದೆ. ಚಿನ್ನಾಭರಣ ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನು ಗುತ್ತಿಗೆ ವ್ಯವಹಾರದ ದಾಖಲೆ ಪತ್ರಗಳಾಗಿರ್ಬೋದು, ಬಾಂಡ್ಗಳಾಗಿರ್ಬೋದು, ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ದಾಖಲೆಗಳು ಮತ್ತು ಹವಾಲಾ ಹಣದ ಕುರಿತು ಕೂಡ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇವರು ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಪತಿಯಾದಂತಹ ಕಾರಣಕ್ಕಾಗಿ, ಜೊತೆಗೆ ಇವರ ತಂದೆ ಏನ್ ದೇವೇಂದ್ರಪ್ಪ ಅವರು ಇದ್ರು ಅವರು ಕೂಡ ಮಾಜಿ ಸಂಸದರು ಅನ್ನೋ ಕಾರಣಕ್ಕಾಗಿ ಇದು ಒಂದು ರಾಜಕೀಯ ಚರ್ಚೆ, ವಾದ, ಏನು ವಾಗ್ದಾಳಿಗೆ ಕಾರಣ ಕೂಡ ಆಗ್ತಾ ಇದೆ. ಏನು ಈಗಾಗಲೇ ಬೆಳಗಾವಿಯ ಟಿವಿ ಸೆಂಟರ್ ನಲ್ಲಿರುವಂತಹ ಮನೆ ಜೊತೆಗೆ ಹನುಮಾನ್ ನಗರದ ಐಷಾರಾಮಿ ವಿಲ್ಲಾ ಏನಿದಾವೆ ಅಲ್ಲಿ ಕೂಡ ಅಧಿಕಾರಿಗಳು ದಾಳಿ ನಡೆಸಿದಂತ ವೇಳೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ, ದಾಖಲೆ ಪತ್ರಗಳು ಸಿಕ್ಕಿದಾವೆ. ಅವುಗಳನ್ನೆಲ್ಲ ವಶಕ್ಕೆ ಪಡೆದಿರುವಂತಹ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ. ರಕ್ಷಾ, ಇನ್ನು ಅವರ ಅಂದ್ರೆ ವೈ ಮಂಜುನಾಥ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರ ಮತ್ತೆ ಹವಾಲಾ ಲಿಂಕ್ ಆರೋಪ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ರೇಡ್ ಸಂದರ್ಭದಲ್ಲಿ ಏನಾದರೂ ಪ್ರಮುಖ ದಾಖಲಾತಿಗಳು ಏನಾದರೂ ಸಿಕ್ಕಿರುವಂತದ್ದು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ಖಂಡಿತ ರಕ್ಷಾ, ಈಗಾಗಲೇ ವೈ ಮಂಜುನಾಥ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳಿದಾವೆ. ಅಕ್ರಮ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ, ಬೇನಾಮಿ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನ ಮಾಡಿದ್ದಾರೆ. ಜೊತೆಗೆ
ಸಂಬಂಧಿಕರು ಹಾಗೂ ಆಪ್ತರ ಹೆಸರಿನಲ್ಲಿ ಬಾರ್ ಲೈಸೆನ್ಸ್ ಗಳನ್ನ ಕೊಟ್ಟು ಬಾರ್ಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಜೊತೆಗೆ ಆದಾಯಕ್ಕಿಂತ 200 ಪಟ್ಟು ಹೆಚ್ಚು ಆಸ್ತಿ ಇದೆ, ಸುಮಾರು 200 ಕೋಟಿಗೂ ಅಧಿಕ ಹಣ ಗಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಇವರ ಮೇಲೆ ಇರುವುದರಿಂದಾಗಿಯೇ ಇಡಿ ಅಧಿಕಾರಿಗಳು ಸಾಕಷ್ಟು ಪೂರ್ವ ತಯಾರಿಗಳನ್ನ ಮಾಡಿಕೊಂಡೇ ದಾಳಿ ಮಾಡಿರುವಂತದ್ದು. ಏಕಕಾಲಕ್ಕೆ ನಿನ್ನೆಯಿಂದಲೇ 6 ಕಡೆ ದಾಳಿ ನಡೆದಿತ್ತು. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಏನು ಅಬಕಾರಿ ಇಲಾಖೆ ಸಿಬ್ಬಂದಿಯಾಗಿದ್ದಂತಹ ಯಮುನಾ ಅವರು ಹಾಗೂ ಈಗಾಗಲೇ ವೈ ಮಂಜುನಾಥ್ ಅವರನ್ನ ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇರೋದ್ರಿಂದಾಗಿ ಇನ್ನಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ. ರಕ್ಷಾ. ಓಕೆ, ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.